ನಾ ಡ್ರೈವರ ಓ ಅಂತ 11ನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಲೆವೆಂಟಿ ಅಂತ ಒಂದು ಕೋಟ್ಯಾಧಿಪತಿ ನಮ್ಮ ಒಂದು ಬಿಗ್ ಬಾಸ್ ಕದ್ರೆ ಬಂದಿದ್ದಾರೆ ಈ ವರ್ಷ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಈ ವಿಡಿಯೋದಲ್ಲಿ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಹೆಸರುಗಳಾದರೆ ತಿಳಿಸ್ತೀನಿ. ಸೊ ಆಗಲೇ ಬಿಗ್ ಬಾಸ್ ಸೀಸನ್ 12 ಆದರೆ ಸ್ಟಾರ್ಟ್ ಆಗಿದೆ. ಸೊ ಆ 12ಗೆ ಸೇರಿರ್ತಕ್ಕಂತಹ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಹೆಸರುಗಳಾದರೆ ಹೇಳ್ತೀನಿ, ಮತ್ತು ಯಾವ ಊರಿನವರು ಆ ಕಂಟೆಸ್ಟೆಂಟ್ಗಳು ಯಾವ ಊರಿನಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಅದು ಕೂಡ ನಿಮಗೆ ಎಕ್ಸ್ಪ್ಲೇನ್ ಆದರೆ ಮಾಡ್ತೀನಿ. ಸೊ ತಡ ಯಾಕೆ, ವಿಡಿಯೋ ಒಳಗಡೆ ಹೋಗ್ಬಿಡೋಣ ಬನ್ನಿ. ನಮ್ಮ ಮೊದಲನೇ ಕಂಟೆಸ್ಟೆಂಟ್ ಬಂದುಬಿಟ್ಟು ಒಂದು ಕಾಕ್ರೋಚ್ ಸುದಿ ಅಣ್ಣ ಅಂತ ಹೇಳ್ಬಿಟ್ಟು ಸೊ ನೀವೆಲ್ಲ ನೋಡ್ತಾ ಇರ್ತೀರಾ. ಸೊ ಅವರ ಒಂದು ಆರ್ಟಿಸ್ಟ್, ಅವರು ಡ್ರಾಯಿಂಗ್ ಆದರೆ ಬಿಡಿಸ್ತಾ ಇರ್ತಾರೆ. ಸೊ ಅವರು ಬಂದುಬಿಟ್ಟು ನಮ್ಮ ಒಂದು ಬೆಂಗಳೂರಿನವರು. ಸೊ ಎರಡನೇ ಕಂಟೆಸ್ಟೆಂಟ್ ಬಂದುಬಿಟ್ಟು ನಮ್ಮ ಕಾವ್ಯ ಅವರು. ಸೊ ಅವರು ಬೆಂಗಳೂರಿನವರು. ಮೂರನೇ ಒಂದು ಕಂಟೆಸ್ಟೆಂಟ್ ಬಂದುಬಿಟ್ಟು ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ, ಒಂದು ಕೋಟ್ಯಾಧಿಪತಿ ನಮ್ಮ ಒಂದು ಬಿಗ್ ಬಾಸ್ ಕದ್ರೆ ಬಂದಿದ್ದಾರೆ ಈ ವರ್ಷ. ಸೊ ಡಾಗ್ ಸತೀಶ್ ಅವರು. ಅವ್ರ ಹತ್ರ 100 ಕೋಟಿಯ ಒಂದು ಡಾಗ್ ಆದರೆ ಇದೆ. ಸೊ ನೀವು ನೋಡಿರ್ತೀರ. ಸೊ ಅವರ ಕಾರಣದಿಂದನೇ ನಾನು ಈ ಒಂದು ಬಿಗ್ ಬಾಸ್ ಸೀಸನ್ 12 ಆದರೆ ನೋಡ್ತಾ ಇದ್ದೀನಿ. ಸೊ 4ನೇದು ಬಂದುಬಿಟ್ಟು ಒಂದು ಕಾಮಿಡಿ ಕಿಂಗ್ ಅಂತ ಕರೆಸ್ಕೊಂಡಿರ್ತಕ್ಕಂಥ ನಮ್ಮ ಗಿಲ್ಲಿ ನಟ ಅವರಾದರೆ ಬಂದಿದ್ದಾರೆ. ಸೊ ಅವರ ಊರು ಬಂದುಬಿಟ್ಟು ಒಂದು ಮಂಡ್ಯ ಒಂದು ಜಿಲ್ಲೆಯವರು. ಅವರು ಒಂದು ಕಲಾವಿದರು. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ. ಸೊ ಫಸ್ಟ್ ಡೇ ಫಸ್ಟ್ ಶೋ ಅಂತ ಹೇಳ್ಬಿಟ್ಟು ಕೆಲವೊಂದು ಶೋಸ್ ಆದರೆ ಮಾಡಿದ್ದಾರೆ. ಅದೇ ಥರ ಒಂದು ಲಂಗೋಟಿ ಅಂತ ಹೇಳ್ಬಿಟ್ಟು ಕೆಲವೊಂದು ಸಿನಿಮಾ ಆದರೆ ಮಾಡಿದ್ದಾರೆ. ಸಿನಿಮಾನ ಸೀರಿಯಲ್ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇದು. ಸೊ 5ನೇದು ಬಂದುಬಿಟ್ಟು ನಮ್ಮ ಒಂದು ಜಾನ್ವಿ ಅವರು, ಮೈಸೂರಿನವರು. 6ನೇ ಕಂಟೆಸ್ಟೆಂಟ್ ಬಂದುಬಿಟ್ಟು ಒಂದು ಧನುಷ್. ನಿಮಗೆಲ್ಲರಿಗೂ ಗೊತ್ತಿರ್ತದೆ, ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಅದನ್ನು ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ 12. ಸೊ ಇವರು ಬೆಂಗಳೂರಿನವರು. ಇವರು ಸುಮಾರು ಒಂದು ಸೀರಿಯಲ್ಸ್ ಆದರೆ ಆ್ಯಕ್ಟ್ ಮಾಡಿದ್ದಾರೆ. TV ಸೀರಿಯಲ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು. 7ನೇ ಕಂಟೆಸ್ಟೆಂಟ್ ಬಂದುಬಿಟ್ಟು ಚಂದ್ರಪ್ರಭಾ. ಸೊ ಇವರು ಯಾವ ಊರಿನವರು ಅಂತ ನನಗೆ ಎಕ್ಸಾಕ್ಟಾಗಿ ಇನ್ಫಾರ್ಮೇಷನ್ ಎಲ್ಲ ಸಿಕ್ಕಿಲ್ಲ. ಸೊ ಈ ಇನ್ಫಾರ್ಮೇಷನ್ ಎಲ್ಲ ಬಂದುಬಿಟ್ಟು ಒಂದು ಗೂಗಲಿಂದ ಒಂದು ChatGPT ಕಲೆಕ್ಟ್ ಮಾಡಿದ್ದೀನಿ. ಸೊ 8ನೇ ಕಂಟೆಸ್ಟೆಂಟ್ ಬಂದುಬಿಟ್ಟು ಮಂಜು ಭಾಷಿಣಿ ಅಂತ ಹೇಳ್ಬಿಟ್ಟು. ಸೊ ಇವರ ಹೆಸರಲ್ಲೇ ಭಾಷಿಣಿ ಅಂತಿದೆ. ಸೊ ಇವರು ಒಂದು TV ಸೀರಿಯಲ್ ಆ್ಯಂಕರು. ಸೊ ಇವರು ನಮ್ಮ ಒಂದು ಬೆಂಗಳೂರಿನವರು. ಸೊ 9ನೇ ಕಂಟೆಸ್ಟೆಂಟ್ ಬಂದುಬಿಟ್ಟು ರಾಶಿಕಾ. ಇವರು ಉಡುಪಿ ಜಿಲ್ಲೆಯವರು. ಇವರು ಒಂದು ನಟಿಯಾಗಿ ಕೆಲವು ಸಿನಿಮಾಗಳಲ್ಲೆಲ್ಲ ಒಂದು ಆ್ಯಕ್ಟ್ ಮಾಡಿದ್ದಾರೆ. 10ನೇ ಕಂಟೆಸ್ಟೆಂಟ್ ಬಂದುಬಿಟ್ಟು ಅಭಿಷೇಕ್. ಅವರು ಒಂದು ಸಿನಿಮಾ ಆ್ಯಕ್ಟರು. ಅವರು ಬೆಂಗಳೂರಿನವರು. 11ನೇ ಕಂಟೆಸ್ಟೆಂಟ್ ಬಂದುಬಿಟ್ಟು ನಮ್ಮ ಲೆವೆಂಟಿ ಅಂತಾದರೆ ಹೇಳ್ತಾ ಇರ್ತಾರೆ ನಮ್ಮ ಬಿಗ್ ಬಾಸ್ ಸೀಸನ್ 12ಅಲ್ಲಿ. ಸೊ ಲೆವೆಂಟಿ ಯಾವ ಥರ ಮಾಡೋದು, ಶುಂಠಿ ಹಾಕೋದು, ಸಕ್ಕರೆ ಹಾಕೋದು, ನೀರು ಹಾಕೋದು ಅಂತ ಹೇಳ್ಬಿಟ್ಟು ತುಂಬ ಒಂದು ಫೇಮಸ್ ಆಗಿರ್ತಕ್ಕಂತಹ ಮಲ್ಲಮ್ಮ ಅವರು ಬಂದುಬಿಟ್ಟು ಒಂದು ಉತ್ತರ ಕನ್ನಡ ಜಿಲ್ಲೆಯವರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಗ್ರಾಮದವರು. ಸೊ 12ನೇ ಕಂಟೆಸ್ಟೆಂಟ್ ಬಂದುಬಿಟ್ಟು ಅಶ್ವಿನಿ SN ಅಂತ ಹೇಳ್ಬಿಟ್ಟು. ಸೊ ಇವರ ಊರು ಯಾವುದು ಅಂತ ಹೇಳ್ಬಿಟ್ಟು ಎಕ್ಸಾಕ್ಟಾಗಿ ಆದರೆ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಒಂದು ಕಾಮೆಂಟ್ ಸೆಕ್ಷನ್ ಆದರೆ ತಿಳಿಸಿ. 13ನೇ ಕಂಟೆಸ್ಟೆಂಟ್ ಬಂದುಬಿಟ್ಟು ಧ್ರುವಂತ್. ಅವರು ಬೆಂಗಳೂರಿನವರು. 14ನೇ ಕಂಟೆಸ್ಟೆಂಟ್ ಬಂದುಬಿಟ್ಟು ನಮ್ಮ ಒಂದು ರಸಗುಲ್ಲ ಮೇಡಮ್. ಅವರು ರಸಗುಲ್ಲಗಳು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ತುಂಬ ಒಂದು ಕಾಮಿಡಿ ವೀಡಿಯೋಸ್ ಆದರೆ ಮಾಡ್ತಾ ಇರ್ತಾರೆ. ನನಗೆ ತುಂಬ ಸಂತೋಷ ಆದರೆ ಆಯಿತು. ಸೊ ಬಂದಿತ್ತು ಒಂದು ಕೆಲವೇ ಗಂಟೆಗಳಲ್ಲಾದರೆ ಎಲಿಮಿನೇಟ್ ಆಗೋದ್ರು ಅವರು. ಸೊ ಯಾಕೆ ಬಿಗ್ ಬಾಸ್ ಆ ಥರ ಮಾಡಿದ್ರು ಅಂತ ಹೇಳ್ಬಿಟ್ಟು ನನಗಂತೂ ಅರ್ಥ ಆಗ್ತಾ ಇಲ್ಲ. ಅವರು ಪಾರ್ಟಿಸಿಪೇಟೇ ಮಾಡಿಲ್ಲ. ಸೊ ಆದ್ರೇ ಕೆಲವು ಗಂಟೆಗಳಲ್ಲಾದರೆ ಅವ್ರನ್ನ ಎಲಿಮಿನೇಟ್ ಮಾಡಿಬಿಟ್ರು. ಅದು ನನಗೆ ತುಂಬ ದುಃಖ ಆದರೆ ಆಯಿತು. ಸೊ ನಮ್ಮ ರಕ್ಷಿತಾ ಅವರು ಬಂದುಬಿಟ್ಟು ಒಂದು ಉಡುಪಿ ಜಿಲ್ಲೆಯವರು. ಸೊ ಅವರ ವೀಡಿಯೋಸ್ ತುಂಬ ಎಂಟರ್ಟೈನ್ ಆಗಿರ್ತದೆ. ನಾನು ಇನ್ಸ್ಟಾದಲ್ಲೆಲ್ಲ ನೋಡ್ತಾ ಇರ್ತೀನಿ. ಸೊ ಅವರ ಒಂದು ಫ್ಯೂಚರ್ಗೆ ಜಯವಾಗಲಿ ಅಂತ ಹೇಳ್ಬಿಟ್ಟು ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. 15ನೇ ಕಂಟೆಸ್ಟೆಂಟ್ ಬಂದುಬಿಟ್ಟು ಒಂದು ಬಾಡಿ ಬಿಲ್ಡರ್ ಕರಿಬಸಪ್ಪ. ಸೊ ಅವರು ಯಾವ ಊರು ಅಂತ ಹೇಳ್ಬಿಟ್ಟು ಎಕ್ಸಾಕ್ಟಾಗಿ ಆದರೆ ಗೊತ್ತಿಲ್ಲ. ಸೊ ನಿಮ್ಗೇನಾದರೂ ಗೊತ್ತಿದ್ದರೆ ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 16ನೇ ಕಂಟೆಸ್ಟೆಂಟ್ ನಾ ಡ್ರೈವರ ಓ ಅಂತ ಹೇಳ್ಬಿಟ್ಟು ಹಾಡುಗಳಾದರೆ ಆಡ್ತಾಯಿದ್ರು. ಸಖತ್ತಾಗಿರೋ ಒಂದು ಹಾಡು. ಸುಮಾರು 200 ಮಿಲಿಯನ್ ಮೇಲೆ ಆದರೆ ಹೋಗಿದೆ ವಿಡಿಯೋ ಅದು. ಸೊ ಆ ಸಾಂಗನ್ನು ಹಾಡಿರ್ತಕ್ಕಂತಹ ಒಂದು ಮಾಳು ನಿಪ್ನಾಳ್ ಅಣ್ಣವರಾದರೆ ಬಂದಿದ್ದಾರೆ ಈ ಬಾರಿ ಒಂದು ಬಿಗ್ ಬಾಸ್ಗೆ. ನನಗೆ ತುಂಬ ಒಂದು ಸಂತೋಷ ಆದರೆ ಆಯಿತು. ಅವರ ಊರು ಬಂದುಬಿಟ್ಟು ಬೆಳಗಾವಿ. ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಅವ್ರ ಊರು ನನಗೆ ಕರೆಕ್ಟಾಗಿ ಮೊದಲಿಂದನೇ ಗೊತ್ತಿತ್ತು. ಸೊ ಒಬ್ಬ ಆರ್ಟಿಸ್ಟಂಗೆ ಸೊ ತುಂಬ ಕಷ್ಟಗಳಾದರೆ ಬಿದ್ದು ಬಂದಿರತಕ್ಕಂತಹ ಒಂದು ಜೀವಿ. ಸೊ ಈ ಬಾರಿ ಬಿಗ್ ಬಾಸ್ ವಿನ್ ಆಗಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಸೊ ಎಲ್ಲರಿಗೂ ಜಯವಾಗಲಿ. 17ನೇ ಕಂಟೆಸ್ಟೆಂಟ್ ಬಂದುಬಿಟ್ಟು ಸ್ಪಂದನ. ಸೊ ಅವರು ಒಂದು ಮೈಸೂರಿನವರು. 18ನೇ ಕಂಟೆಸ್ಟೆಂಟ್ ಬಂದುಬಿಟ್ಟು ಒಂದು ಅಶ್ವಿನಿ ಗೌಡ ಅಂತ ಹೇಳ್ಬಿಟ್ಟು. ಸೊ ಅವರು ಮೂಲತಃ ಬೆಂಗಳೂರಿನವರು. ಕೊನೆಯದಾಗಿ 19ನೇ ಕಂಟೆಸ್ಟೆಂಟ್ ಅಮಿತ್ ಅವರು. ಅವರು ಮೂಲತಃ ಬೆಂಗಳೂರಿನವರು. ರೀಸೆಂಟ್ ವಿಡಿಯೋದಲ್ಲಿ ನೋಡ್ತಾ ಇದ್ವಿ, ಮಲ್ಲಮ್ಮ ಅವರಾದ್ರೆ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಲೆವೆಂಟಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಅವರಾದ್ರೆ ಕೇಳಿದ್ರು ಯಾವ ಥರ ನೀವು ಮಾಡ್ತೀಯ ಅಂತ ಹೇಳ್ಬಿಟ್ಟು.
ಸೊ ಎಲ್ಲ ಹೇಳ್ತಾ ಇದ್ರು ಈ ಥರ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಯಾವ ಥರ ತೋರಿಸೋದು ಅಂತ ಮಲ್ಲಮ್ಮ ಕೇಳಿದ ತಕ್ಷಣ ಬಿಗ್ ಬಾಸ್ ಅವರಾದರೆ ಹೇಳಿದ್ರು, ನೀವು ಹೋಗ್ಬಿಟ್ಟು ಒಂದು ಕ್ಯಾಮ್ರಾ ಹತ್ರ ತೋರಿಸಿ, ನಾನು 24 ಗಂಟೆ ಕ್ಯಾಮ್ರಾಗಳನ್ನು ನೋಡ್ತಾ ಇರ್ತೀನಿ ನಾನು ಅಂತ ಹೇಳಿದ್ರು. ಸೊ ಮಾಡಿ ತೋರಿಸ್ತಾ ಇದ್ರು. ಸೊ ಇವರು ಧನುಷ್ ಅವರೆಲ್ಲ ಜಗಳಾದರೆ ಆಡ್ತಾಯಿದ್ರು. ಸೊ ಇನ್ನೂ ಏನೇನು ನಡೀತಾ ಇದೆ ಜಗಳಗಳೆಲ್ಲ ಪ್ರತಿದಿನ ನಾನು ವೀಡಿಯೋಸಲ್ಲಾದರೆ ತೋರಿಸ್ತಾ ಇರ್ತೀನಿ, ಎಕ್ಸ್ಪ್ಲೇನ್ ಆದರೆ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಮುಂದೆ ಸಾಬುನಿ